ವೆರಿ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿರಿ, ಶುಕ್ರವಾರ ಇವತ್ತು. ನೋಡಿರಿ, ಮನೆಯಲ್ಲಿ ಲಾಭನ ಕೇಳಿ, ಮನೆಯಲ್ಲೆಲ್ಲ ಲಾಭನಿದೆ. ಪೂಜೆನೂ ಆಯಿತು, ಎಲ್ಲ ಆಯಿತು. ನೋಡಿರಿ, ಹಸ್ಬೆಂಡು ಟಿಫನ್ ತೊಗೊಂಡಿದ್ದಾರೆ. ಇಲ್ಲಿ ನಾನು ತೊಗೊಂಡಿದ್ದೀನಿ ಟಿಫನ್ನು, ಮಧ್ಯಾಹ್ನ ಊಟಕ್ಕಿದ್ದು. ಆಮೇಲೆ ಇಲ್ಲಿ ಚಟ್ನಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಪಡ್ಡು ಮಾಡಿದ್ದೀನಿ ನಾಷ್ಟಕ್ಕೆ. ಬರೀ ನಾಷ್ಟ ಮಾಡೋಣ, ಇಲ್ಲೊಂದು ಹಂಚಿದೆ, ನಾಷ್ಟ ಮಾಡಿದ್ದೀನಿ. ಅಲ್ಲಿ ಪೂಜೆನೂ ಆಯಿತು. ನೋಡಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ಇವತ್ತು. ಎಷ್ಟು 8 ಗಂಟೆಗೆಲ್ಲ ಮುಗೀತು ನೋಡಿರಿ. 8 ಗಂಟೆಗೆಲ್ಲ ನಾಷ್ಟ ಎಲ್ಲ ಮುಗೀತು. ಇನ್ನು ನಾಷ್ಟ ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ಫ್ರೆಂಡ್, ಮತ್ತು ಸಾಯಂಕಾಲ ಸಿಗ್ತೀನಿ. ಅದು ಏನು ಕಳ್ಕೊಂಡೆ, ಏನು ನೋಡ್ಕೊಂಡು ಏನು ಸಿಕ್ತು ಅಂತ ಎಲ್ಲ ಹೇಳ್ತೀನಿ. ಸಾಯಂಕಾಲ ಬಂದು ತುಂಬ ಬೇಜಾರಾಗಿತ್ತು, ಮತ್ತೆ ಸಿಕ್ತು. ಭಾಳ ಖುಷಿಯೂ ಆಯಿತು. ನನಗೆ ಒಬ್ಬ ಗುರುಗಳು ಗಿಫ್ಟಾಗಿ ಕೊಟ್ಟಿರೋದು, ಅದು ಏನಂತ ಸಾಯಂಕಾಲ ಹೇಳ್ತೀನಿ. ಬನ್ನಿ ಫ್ರೆಂಡ್, ನಾಷ್ಟ ಮಾಡೋಣ. ಅಲ್ಲಿ ಯಜಮಾನ್ರು ಊಟ ಮಾಡ್ತಿದ್ದಾರೆ, ಇಲ್ಲಿ ನಂದಿದೆ. ಯಾರಿಗೆಲ್ಲ ಪಡ್ಡು ಇಷ್ಟನೋ ಬನ್ನಿ ನಮ್ಮ ಮನೆಗೆ ಪಡ್ಡು ತಿನ್ನೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಿಸ್ನೆಸ್ ಇದೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನು ಬಿಸ್ನೆಸ್ ಅಂದರೆ ಸಾಕು, ಸ್ಟ್ರಾಂಗ್ ಆಗಿಬಿಡ್ತಾರೆ ಎಲ್ಲ. ಕೆಲಸದಿಂದ ಬಂದು ಟಿವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ನೋಡಿರಿ, ಈರುಳ್ಳಿ ತಂದಿದ್ದೀನಿ, ಇಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಮೆಣಸಿಗೆ ಟೊಮೊಟೊ ತಂದಿದ್ದೀನಿ, ಇಲ್ಲೇ ಇಟ್ಟಿದ್ದೀನಿ. ಇವರು ಟೊಮೊಟೊ ಕೆಚಪ್ ತಂದಿದ್ದಾರೆ, ಇಲ್ಲೇ ಇಟ್ಟಿದ್ದೀನಿ. ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನೋಡಿ, ನಾ ಏನು ಕಳ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ರೀ. ಸಿಕ್ತು, ತುಂಬ ಖುಷಿ ಆಯಿತು. ಇದನ್ನೇ ನೋಡ್ರಿ, ನಾನು ಕಳ್ಕೊಂಡಿದ್ದು. ತುಂಬ ಕಳ್ಕೊಂಡಿದ್ದೆ, ಬಟ್ ಸಿಕ್ತು. ಇದು ನನಗೆ ದೇವ್ರು ಕೊಟ್ಟ ವರ. ಇದ್ರ ಬಗ್ಗೆ ಒಂದು ಕಥೆನೇ ಹೇಳ್ತೀನಿ. ತುಂಬ ಮುಖ್ಯವಾದ ಮಣಿ ಇದು ತುಂಬ ಅಂದರೆ ತುಂಬಾ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಹತ್ತು ಬಿಟ್ಟಿದ್ದೀನಿ ನಾನು, ನಿದ್ದೆ ಮಾಡಿಲ್ಲ ಒಂದಿನ ಫುಲ್ಲು. ಇದು ನನ್ನ ಹತ್ರ ಇರುವಾಗ ನನಗೆ ಯಾವುದೂ ಮಾಟ ಮಂತ್ರ ಆಮೇಲೆ ಯಾವುದಕ್ಕೂ ತಂತ್ರ ಇವೇನು ನಡೆಯಲ್ಲ. ಸೊ ಹಾಗಾಗಿ ಇದು ನನ್ನ ಹತ್ರ ಯಾವಾಗಲೂ ಇರಬೇಕು. ಇದು ನನಗೆ ಇವಾಗ ಕೊಟ್ಟಿರೋದಲ್ಲ, ನಾನು ಚಿಕ್ಕವಳಂದರೆ ನನಗೆ ಸ್ವಲ್ಪ ದೇವ್ರದ್ದು ಶಕ ಇದ್ದಾಗ ಕೊಟ್ಟಿರೋದು. ಇದು ನನಗೆ ತಿಳಿದೇ ಇರೋ ವಯಸ್ಸಲ್ಲಿ ಕೊಟ್ಟಿರೋದು. ಇನ್ನೂ ಅದ್ರ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಒಂದು ದಿನ ವಿಡಿಯೋ ಮಾಡ್ತೀನಿ. ಇದು ಸದಾ ನನ್ನ ಹತ್ರ ಇರಲೇಬೇಕು, ಬಟ್ ಡೈಲಿ ಹಾಕೊಳಕ್ಕಾಗಲ್ಲ. ಯಾಕಂದ್ರೆ ಮೈಲಿಗೆ ಮುಡ್ಚೈಟು ಅಂತ ಇರುತ್ತಲ್ಲ. ಸೊ ಇದೆಲ್ಲ ನಡೆಯಲ್ಲ. ಯಾವಾಗೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ಒಂದು ಸ್ವಲ್ಪ ಕುತ್ಕೊಂಡು ಜಪ ಮಾಡ್ಕೊತೀನಿ. ಸೊ ಆರಾಮ್ ಅನಿಸುತ್ತೆ. ಹಾಗೆ ನೋಡ್ರಿ, ಒಂದು ವಸ್ತು ಏನಾದರೂ ಕಳ್ಕೊಂಡ್ರೆ ಜೀವ ಸಮಾಧಾನ ಇರಲ್ಲ. ಹಾಗೆ ದೇವರ ಆಶೀರ್ವಾದನೂ ಸದಾ ಇದೆ. ಇದರಲ್ಲಿ ತುಂಬಾ ಪವರೂ ಇದೆ, ಪವಾಡನೂ ಇದೆ. ಇದ್ರ ಬಗ್ಗೆ ಒಂದಿನ ಫುಲ್ ಹೇಳ್ತೀನಿ. ಇದು ಆ ತಾತ ಕೊಟ್ಟಿರೋದು. ಆ ತಾತ ಕೂಡ ಇವಾಗಿಲ್ಲ, ಅವ್ರು ಶಿವನ ಪದಕ್ಕೆ ಹೋಗಿದ್ದಾರೆ. ಓಕೆ ಫ್ರೆಂಡ್, ಇವಾಗ ನಾನು ದೋಸೆ ಇಟ್ಟೈತೆ. ಇವಾಗ ನೋಡ್ರಿ, ಇಷ್ಟು ದೋಸೆ ಇಟ್ಟಿದೆ. ಸುಮ್ಮನೆ ಅದು ಇದು ಏನು ಮಾಡೋದು. ಇನ್ನಷ್ಟು ಅನ್ನ ಇದೆ, ಇನ್ನಷ್ಟು ಪಲ್ಯ ಇದೆ, ಇನ್ನು ಹಾಲು ತೊಗೊಂಬಂದಿದ್ದಾರೆ ನೋಡ್ರಿ. ಅವರಿಗೆ ದಾಳಂಬ್ರಿ ಜ್ಯೂಸ್ ಬೇಕಂತೆ. ಸೊ ದಾಳಂಬ್ರಿ ಜ್ಯೂಸ್ ಮಾಡ್ತೀನಿ. ಯಾರೋ ಹೇಳಿದಾರಂತೆ ದಾಳಂಬ್ರಿ ಜ್ಯೂಸ್ ಕುಡಿಬೇಕಂತೆ, ಒಳ್ಳೇದಂತೆ. ಹೌದಾ ಇಲ್ಲ ಅಂತ ಹೇಳಿ ಫ್ರೆಂಡ್. ಹಾಗೆ ಫ್ರೆಂಡ್, ನೀವು ಕಮೆಂಟ್ ಹಾಕ್ತಾ ಇದ್ದೀರ, ಲೈಕ್ ಕೊಡ್ತಾಯಿಲ್ಲ. ಲೈಕ್ ಕೊಡಲಿಲ್ಲ ಅಂದರೆ ಕಮೆಂಟೇ ಹಾಕಕ್ಕೆ ಹೋಗಬೇಡಿ. ಸುಮ್ಮನೆ ಏನಕ್ಕೆ, ಹೌದಲ್ವಾ? ಯಾಕಂದರೆ ನಾನು ತುಂಬ ಜನದ ವಿಡಿಯೋ ನೋಡ್ತೀನಿ. ಯಾಕಂದರೆ ಅವ್ರದ್ರಲ್ಲಿ ಕಮೆಂಟ್ ಜಾಸ್ತಿ ಇರುತ್ತೆ, ಲೈಕ್ ಕಮ್ಮಿ ಇರುತ್ತೆ. ಲೈಕ್ ಕೊಟ್ಟರೆ ಏನು ದುಡ್ಡು ಹೋಗಲ್ಲ ಅಲ್ವಾ? ಅದೊಂದು ಖುಷಿ ಇರುತ್ತೆ. ಲೈಕ್ ಕೊಡ್ತಾ ಇದ್ದೀರ ಅಂದರೆ ಒಂದು ಖುಷಿಯಿಂದ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ನಾನು ತಿಳಿದಂಗೆ ನಾನು ನಿಜವಾಗ್ಲೂ ಬೇಜಾರಾಗ್ಬಿಡ್ತು. ನಂದೇ ಅಂತಲ್ಲ, ಎಲ್ಲರದು ವಿಡಿಯೋದಲ್ಲಿ ನೋಡಿದ್ದೀನಿ ನಾನು. ಕಮೆಂಟ್ ಜಾಸ್ತಿ ಇರುತ್ತೆ, ಲೈಕ್ ಕಮ್ಮಿ ಇರುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ಅವರು ಕೂಡ ನಿಮಗೆ ರಿಟರ್ನ್ ಕೊಡಬೇಕಂದ್ರೆ ಎಷ್ಟು ಖುಷಿಯಿಂದ ಕೊಡ್ತಾರೆ ಹೇಳಿ. ನಾನು ನಿಜವಾಗ್ಲೂ ಈ ವಿಡಿಯೋ ನೋಡಿಬಿಟ್ಟು ನಾನು ಕೊಡೋಕ್ಕೆ ಹೋಗಿಲ್ಲ, ಸಿಟ್ಟು ಬಂದು. ಹಾಗಾಗಿ ನಾನು ಮುಂಚೆ ಎಲ್ಲರದು ವಿಡಿಯೋನ ಫುಲ್ಲು ನೋಡಿ ಒಂದು ಲೈಕ್ ಕೊಟ್ಬಿಡ್ತಿದ್ದೆ. ಇವಾಗ ಯಾರು ವಿಡಿಯೋನೂ ನೋಡೋಕೆ ಹೋಗಲ್ಲ, ಏನಿಲ್ಲ. ಆದಾಗಲಿ ಅಂತ ಸೈಲೆಂಟಾಗಿದ್ದೀನಿ. ಬಟ್ ಕೊಡ್ತೀನಿ, ಹಂಗಂತೇನಿಲ್ಲ. ನೋಡಿರಿ, ನಾಳೆ ಯಜಮಾನ್ರಿಗೆ ತಿನ್ನೋಕ್ಕೆ ಇದು ಬೆಳಗಿನ ಜಾವ
ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಸ್ಪೂನ್ ಹಾಕ್ಕೊತೀನಿ. ಇದನ್ನು ಡೈಲಿ ಬೆಳಗ್ಗೆ ತಿನ್ನಬೇಕಂತೆ, ಒಳ್ಳೇದಂತೆ. ಇದು ನೋಡಿರಿ ಮೆಂತ್ಯ ಕಾಳು ಮತ್ತಂದರೆ ಕಡಲೆಕಾಳು. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕಂತೆ, ಒಳ್ಳೇದಂತೆ ಡಾಕ್ಟ್ರು ಹೇಳಿದ್ದಾರೆ. ಮತ್ತು ಹೆಸರು ಕಾಳು, ಇದು ಯಜಮಾನರಿಗೆ ತುಂಬ ಒಳ್ಳೆಯದು, ಗಂಡು ಮಕ್ಕಳಿಗೆ ಒಳ್ಳೆಯದು. ಯಜಮಾನರಿಗೆ ಅಂತಲ್ಲ, ಗಂಡು ಮಕ್ಕಳಿಗೆ ಒಳ್ಳೆಯದು. ಮತ್ತು ಒಂದು 5 ರಿಂದ 6 ಬಾದಾಮಿ. ಇಷ್ಟನ್ನು ನೆನೆ ಹಾಕ್ತೀನಿ. ಬೆಳಗ್ಗೆ ಹೊತ್ತು ಅವ್ರು ಎದ್ದು ತಿಂತಾರೆ, ನೆನೆಯುತ್ತೆ. ಇದು ತುಂಬ ಒಳ್ಳೆಯದು. ಏನಕ್ಕೆ ಒಳ್ಳೆಯದು ಅಂದರೆ ಗಂಡು ಮಕ್ಕಳಿಗೆ ಸ್ಪೆಷಲಿ ಒಳ್ಳೆಯದು. ಇದು ಹುಳ್ಳಿಕಾಳು ನೋಡಿರಿ, ಹುಳ್ಳಿಕಾಳು ತುಂಬ ಒಳ್ಳೆಯದು ಗಂಡು ಮಕ್ಕಳಿಗೆ ಸ್ಪೆಷಲಿ. ಇದು ಎಷ್ಟು ಸರಿ ಹೇಳಿದೇನೋ ಗೊತ್ತಿಲ್ಲ. ಇದು ಬೆಳಗ್ಗೆ ಎದ್ದ ತಕ್ಷಣ ಕೊಡಬೇಕಂತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಹುಳ್ಳಿಕಾಳು, ಕಡಲೆಕಾಳು, ಹೆಸರು ಕಾಳು, ಇವು 3 ಕಾಳಂತೂ ಕಂಪಲ್ಸರಿ ಕೊಡಬೇಕು ಗಂಡು ಮಕ್ಕಳಿಗೆ. ಇದು ಡೈಲಿ ಅವ್ರು ನೆನೆ ಹಾಕ್ತಿದ್ರಿ, ಇವತ್ತು ನಾನು ನೆನೆ ಹಾಕಿದ್ದೀನಿ. ಅದರಲ್ಲಿ ನೆನಪೋಗಿ ಬಿಟ್ಟಿದ್ದಾರೆ. ಸೊ ನಾನು ಇವಾಗ ನೆನೆ ಹಾಕ್ತಾಯಿದ್ದೀನಿ. ನೋಡಿರಿ ಇಷ್ಟು ಅನ್ನ ಇದೆ. ಇವಾಗ ಈರುಳ್ಳಿ ಪಲ್ಯ ಮಾಡಿರ್ತೀನಿ ದೋಸೆ ಜೊತೆಗೆ. ಅವರಿಗೆ ಆಲೂಗಡ್ಡೆ ಪಲ್ಯ ಬೇಕಂತೆ. ಈ ಕಾಳು ಏನಕ್ಕಪ್ಪ ಅಂದರೆ ಗಂಡು ಮಕ್ಳ ಹತ್ರ ಶಕ್ತಿ ಕಮ್ಮಿ ಇರುತ್ತಲ್ಲ, ನಿಶಕ್ತಿ ಮತ್ತು ಏನೋ ಒಂದು ಶಕ್ತಿ ಕಮ್ಮಿ ಇದ್ದರೆ ಈ ಕಾಳುಗಳು ತುಂಬ ಶಕ್ತಿ ಕೊಡುತ್ತೆ. ಕೈಕಾಲಿಗೆಲ್ಲ ನೋವು ಬರಲ್ಲ, ಕೈಕಾಲು ಹರಿಯಲ್ಲ. ಇವ್ರಿಗೆ ಕೈಕಾಲು ಹರಿತಿತ್ತು ಅಂತ ಹೇಳ್ತಾಯಿದ್ರು. ಸೊ ಡಾಕ್ಟ್ರ್ ಅದಕ್ಕೆ ಈ ಕಾಳೆಲ್ಲ ನೆನೆಯಿಟ್ಕೊಡಮ್ಮ ಅಂತ ಹೇಳಿದರು. ಸೊ ಇದು ಕಾಳು ಮತ್ತು ದಾಳಂಬ್ರಿ ಜ್ಯೂಸು ಮಲ್ಕೊಳೋವಾಗ. ದಾಳಂಬ್ರಿ ಜ್ಯೂಸು ಅದು ಬ್ಲಡ್ ನೀಟಾಗಿ ಆಗುತ್ತಂತೆ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ಡಾಕ್ಟ್ರು ಹೇಳಿದ್ದು ನಾನು ಹೇಳ್ತಾಯಿದ್ದೀನಿ. ಅದು ಬ್ಲಡ್ ಏನಂತಾರೆ ಗಟ್ಟಿ ಏನೋ ಒಂದು ನಾನು ಗೊತ್ತಿಲ್ಲ ಅದು ಏನಂತ, ಒಟ್ಟು ಬ್ಲಡ್ ಮಾತ್ರ ನೀಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ದಾಳಂಬ್ರಿ ಜ್ಯೂಸ್ ಮಲ್ಕೊಳೋ ವಾರದಲ್ಲಿ 1-2 ಸರಿ ದಾಳಂಬ್ರಿ ಜ್ಯೂಸು ಮತ್ತು ಇದು 1 ಡೇ ಬಿಟ್ಟು 1 ಡೇ ಇದು ಕಾಳು ತಿನ್ನಬೇಕಂತ. ಡೈಲಿ ತಿಂದರೂ ಪರವಾಗಿಲ್ಲ, ಬಟ್ 1 ಡೇ ಬಿಟ್ಟು 1 ದಿವಸ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅಂತಾರೆ ಬೆಂಡ್ ಕಜ್ರಿ, ಅದು ಕೂಡ ತುಂಬ ಒಳ್ಳೆಯದು. ಸೊ ಅವ್ರಿಗೋಸ್ಕರ ನಾನು ಎಲ್ಲ ಮಾಡ್ತಾಯಿದ್ದೀನಿ. ದೇವ್ರ ಪುಣ್ಯದಿಂದ ಎಲ್ಲ ಒಳ್ಳೆಯದಾರೆ ಸಾಕು. ಯಾಕಂದರೆ ಅವರು ಆರೋಗ್ಯವಾಗಿದ್ದರೆ ನಾನು ಆರೋಗ್ಯವಾಗಿರ್ತೀನಿ ಅಂತ ನನಗೊಂದು ಇದಿದೆ. ನಂದು ಬಿಡಿ, ನಾನು ಹೆಂಗೋ ಒಂದು ಗೊತ್ತಾಗುತ್ತೆ ನನ್ನ ಬಾಡಿಗೆ. ಯಾಕಂದರೆ ನಾನು ಏನು ತಿಂದರೆ ಏನಂತ. ತಿನ್ನೋರಿದ್ದರೆ ಮೊಟ್ಟೆನೂ ಕೊಡು ಅಂತ ಹೇಳಿದರು ಡಾಕ್ಟ್ರು. ಮೊಟ್ಟೆ ಅಂದರೆ ತುಂಬ ಒಳ್ಳೆಯದತ್ತೆ. ಅದು ಮೊಟ್ಟೆನೂ ಕೊಡು ಅಂತ ಹೇಳಿದರು. ಸೊ ನಾನು ಮೊಟ್ಟೆಯನ್ನು ಕೊಡಲ್ಲ, ತಿನ್ನಲ್ಲ. ಸೊ ಅದಕ್ಕೋಸ್ಕರ ಕಾಳುಗಳು ಕೊಡಿ ಅಂತ ಹೇಳಿದ್ದಾರೆ. ಮತ್ತು ನನ್ನ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ನನಗೆ ಸ್ವಲ್ಪ ಯೋಗ ಕ್ಲಾಸ್ಗೆ ಹೋಗ್ತಿದ್ದೆ ಮದುವೆ ಮುಂಚೆಯಿಂದನೂ ಹೋಗ್ತಿದ್ದೆ. ಸೊ ನಾನು ನೋಡೋಕೆ ಇಷ್ಟ ತಪ್ಪಿದ್ದೀನಿ, ಅಂದರೆ ಹೆಲ್ದಿಯಾಗಿದ್ದೀನಿ. ಯಾಕಂದರೆ ಹೆಲ್ದಿ ಹೆಂಗೆ ಅಂದರೆ ಬಾಡಿಯಲ್ಲಿ ಏನೋ ಏರುಪೇರು ಆಗ್ತಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಈ ಥರ ಆಗಿದ್ರೆ ಈ ಥರ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಷ್ಟು ಹೆಲ್ದಿಯಾಗಿ ಕಾಪಾಡ್ಕೊಡ್ತಾ ಹೊಂಟಿದ್ದೀನಿ. ಬಟ್ ಸಣ್ಣ ಆಗೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಫಸ್ಟು ನಮ್ಮ ಗುರಿ ಅದು ಒಂದೇ ಇರೋದು. ಅದಕ್ಕೋಸ್ಕರ ನಾನು ಇವಾಗ ಸಣ್ಣ ಗಿಣ್ಣ ಅದು ನೋಡ್ಕೊಂಡು ಕೂತ್ರೆ ಟೈಮ್ ಇಲ್ಲ, ಟೈಮ್ ಓಡ್ತಾಯಿದ್ದೆ ಡೈಲಿ. ಹಾಗೆ ಆ ಕಡೆ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ 4ನೇ ದಿನ ಆರಾಧ್ಯ ದೇವಿ ವಾರ ಇದೆ. ಸೊ ಅದಕ್ಕೆ ಇವತ್ತು ಹಸಿರಿತ್ತು. ಇಲ್ಲಿ ಊಟ ರೆಡಿ, ದೋಸೆ ರೆಡಿ, ಅನ್ನ ಇದೆ ಮತ್ತು ಸಾಂಬಾರು ಸ್ವಲ್ಪ ಇದೆ. ಮತ್ತು ಇಲ್ಲಿ ಕಾಳಂತೂ ನೆನೆಟ್ಟಿದ್ದೀನಿ. ಇದು ಊಟ ಆದಮೇಲೆ ಜ್ಯೂಸ್ ಮಾಡಿಕೊಡ್ಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ನೋಡಿರಿ ಪಲ್ಯ ಮಾಡಿದ್ದೀನಿ. ಇದು ಈರುಳ್ಳಿ ಪಲ್ಯನೇ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಡಲೆಟ್ ಹಚ್ಚಿದ್ದೀನಿ. ಸೊ ಅದಕ್ಕೆ ಗಟ್ಟಿ ಈ ಥರ ಆಗಿದೆ, ನಡೀತು ದೋಸೆಗೆ. ಈ ಕಡೆ ಮತ್ತೆ ಯಾಕೆ ಯಾವುದಕ್ಕೂ ಒಂದು ಸರಿ ಬಿಸಿ ಅನ್ನ ಇರಲಿ ಅಂತ ಬಿಸಿ ಅನ್ನ ಮಾಡಿದ್ದೀನಿ. ಮತ್ತು ಕಮ್ಮಿ ಬಿದ್ದರೆ ಬೈದು ಬಿಡ್ತಾರೆ. ಇದು ನೋಡಿರಿ ಬಿಸಿ ಅನ್ನ ಮಾಡಿದ್ದೀನಿ, ಒಂದು ಟೀ ಕುಡಿಯೋ ಲೋಟದಷ್ಟು. ಇವಾಗ ಊಟ ಮಾಡ್ತೀರಿ. ಊಟ ಮಾಡಿ ಮತ್ತು ಸಿಗ್ತೀನಿ. ಎಲ್ಲ ತೊಳಿಬೇಕು ಬೇಗ ಇವಾಗ. ಕೆಚಪ್ ದೋಸೆ ಜೊತೆ ನನಗೆ ಇದು ಇಷ್ಟ ತುಂಬಾ. ಓಕೆ ಫ್ರೆಂಡ್, ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ದಾಳಂಬ್ರಿ ಜ್ಯೂಸ್ ರೆಡಿ ಆಯ್ತು ನೋಡಿರಿ. ಊಟ ಆಯಿತು, ಎಲ್ಲ ಆಯಿತು. ನೋಡಿರಿ ನಮ್ಮ ಜ್ಯೂಸ್, ನೋಡಿರಿ ಇದು ನಮ್ಮ ಜ್ಯೂಸು, ಇದು ಅವ್ರ ಜ್ಯೂಸು. ಹೆಣ್ಮಕ್ಳ ಜೀವನನೇ ಹೆಂಗೆ ಇರುತ್ತೇನೋ ಯಾರಿಗೆ ಗೊತ್ತು. ಎಲ್ಲ ಗಂಡಂದರಿಗೆ ಅವ್ರಿಗೆ ಇವ್ರಿಗೆಲ್ಲ ಮಾಡ್ತೀರಿ. ನಮಗೆ ಪಾಪ ಅನ್ನೋರು ಯಾರ್ರಿ ಇಲ್ಲ ನೋಡ್ರಿ. 1 ಡಿಗ್ರಿ ಪಾತ್ರೆ ತೊಳಿಬೇಕು. ಹೆಣ್ಣಿನ ಜನ್ಮ ಯಾರಿಗೆ ಬೇಡ್ರಿ ಅಪ್ಪ ದೇವ್ರೆ. ನೋಡಿರಿ ಮನೆಗೆ ಎಲ್ಲನೂ ಮಾಡ್ತೀರಿ. ಮತ್ತು
ಗಂಡಿಗೇನ ಗಂಡಿಗೆ ಚಂದ ನೋಡ್ಕೊಂಡಿಲ್ಲ ನಕ್ಕಿ ಅದಕ್ಕೆ ಹಂಗಾಗೈತೋ ಅನ್ನೋರು ಭಾಳ ಮಂದಿ ಅದಾರ ರೀ. ಹೌದಿಲ್ರಿ, ಯಾರು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಲ್ರಿ. ಅದೇನ ಶೋಕಿ ಮಾಡ್ತಿತ್ತು, ಅದಕ್ಕೆ ಗಂಡಿಗೆ ಚಂದ ನೋಡ್ಕೊಂಡಿಲ್ಲ, ಅದಕ್ಕೆ ಹಿಂಗಾಗೈತಿ ಅಂತ ಆಡಿದಾರಿ ಕೂಡ ಆಡ್ತಾರ್ರಿ ಕೂಡ. ಇವೆಲ್ಲ ತಲೆ ಕೆಡ್ಸ್ಕೊಬಾರ್ದ್ರಿ. ನಾನು ನಿಮ್ಗೆ ಚಂದ ನೋಡ್ಕೊತೀನಿ ಇಲ್ಲ, ನಿಜ ಹೇಳ್ರಿ. ಸುಳ್ಳು ಮಾತಾಡ್ಬೇಡ, ನಿಜ ಮಾತಾಡ್ರಿ. ಸುಳ್ಳು ಹಿಂದೆ ಆಡ್ಬೇಕಾಗ್ತದ, ಮುಂದೆ ಕರೆ ಆಡ್ಬೇಕಾಗ್ತದ. ಇಲ್ಲ, ಯಾಕಂದ್ರೆ ನಿಮ್ಮ ಫಸ್ಟ್ ನಿಮ್ಗೆ ಅದು ಹೇಳ್ತೀನಲ್ಲ, ಏನು ನಡ್ಕೊಳ್ರಿ ಅನ್ನೋರು ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಚಲೋ ಅನಿಸ್ಕೋತೀನಿ ಕೂಡ. ಈಗೆಲ್ಲ ಚಲೋ ಇರ್ತಾರ್ರಿ, ಏನಾರ ಒಂದು ಚೂರು ಏರುಪೇರು ಬರ್ಬೇಕು ಗಂಡ ಐತಿ ಮಧ್ಯದಲ್ಲಿ ತಗೋ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಹಂಗಿದ್ದಾರೆ. ಬರ್ರಿ ನಾನು ಒಂದಿಷ್ಟು ಜ್ಯೂಸ್ ಕುಡಿಯೋಣ. ಓಕೆ, ಪಾತ್ರೆ ಗೀತ್ರೆ ತೊಳಿತೀನಿ, ತೊಳೆದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು 5ನೇ ದಿನ ಇದೆ, ಆದರೆ ನಾನು 4ನೇ ದಿನನೇ ತಿಳ್ಕೊಂಡಿದ್ದೀನಿ ನೋಡ್ರಿ. ಇವತ್ತು 5ನೇ ದಿನ ಇದೆ. ತಲೆ ಅದಕ್ಕೆ ಅಂತಾರೆ ಒಂದೊಂದ್ಸರಿ ತಲೆ ಕೆಲಸ ಕೊಡಲ್ಲ. ಇವತ್ತು 5ನೇ ದಿನ ಕಲರ್ ಐತೆ, ಬಟ್ ನಾನು 4ನೇ ದಿನ ಕಲರ್ ಅಂತ ಹಾಕಿದ್ದೀನಿ. ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಏನೋ ತಿಳಿಲಾರ್ದು ಅಂದಿರ್ತೀನಿ. ಓಕೆ, ಬೇಗ ಬೇಗ ಪಾತ್ರೆ ತೊಳಿತೀನಿ ಇವಾಗ. ನೋಡಿ ಫ್ರೆಂಡ್, ಎಲ್ಲ ತೊಳೆದಿದ್ದೀನಿ ಎಲ್ಲನೂ. ಇವಾಗ ಇಷ್ಟು ಪಾತ್ರೆನ ತೊಳೆದಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋದು ಇರುತ್ತೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್.